ನೋಡಪ್ಪ, ನೀನು ಆಸ್ತಿಯ ನಿಮ್ಮ ಮನೆಯ ಬರ್ಕೊಡ್ತೀನಿ ಅಂತ ಹೇಳಿರೋದಕ್ಕೆ ಇಲ್ಲಿದ್ದೀನಿ. ಇಲ್ಲ ಅಂದ್ರೆ ನಾನಂತೂ ಇತ್ತಾ ಇರಲಿಲ್ಲ ಬಿಡು. ನಿನ್ನೆ ಹಂಗಂದಿದ್ದಕ್ಕೆ ನಾನು ಸರಿ ಬಿಡು ನೋಡೋಣ ಅಂತ ಇದ್ದೀನಿ. ಆದಷ್ಟು ಬೇಗನೆ ನೀ ತಂದು ನನ್ನ ಗಂಡನ ಹೆಸ್ರು ಮಾಡಿಸ್ಕೊಟ್ಬಿಡು ಮನೆಯ. ನನ್ನ ಗಂಡನವೇ ದುಡ್ಡು ಹಾಕೋಂತಾನೆ ನೀವು ಮನೆ ಕಟ್ಟಕ್ಕೆ ಎಲ್ಲ ಕೊಟ್ಟವಂತಾನೆ. ನೀನೇ ಹೇಳಿದ್ದೆ ತಾನೆ ಇವಾಗ ಬರೆಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೋಡು. ಈಗಲೇ ಹೇಳ್ತಾ ಇದ್ದೀನಿ. ನಿಮ್ಮ ಅಣ್ಣ ಆಮೇಕಿಂದ ನನ್ನ ಮನೆ ಬಿಟ್ಬಿಟ್ಟು ಹೋದೆ, ಏನೋ ಮಾಡ್ಕೊಂಬಿಟ್ಟು ಸತ್ತ, ಅದಕ್ಕೆಲ್ಲ ನಾನು ಹೊಣೆ ಅಲ್ಲ. ಸರಿನಾ? ಈಗಲೇ ಹೇಳಿದ್ದೀನಿ ನಿನ್ನ ಮನೆ ಬರೆಸ್ಕೊಡ್ತೀನಿ ಅಂತ ಹೇಳಿರೋದಕ್ಕೆ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ. ಸರಿನಾ? ನನ್ನ ತಮ್ಮ ಕೊಟ್ಟು ಮಾತು ಯಾವತ್ತೂ ತಪ್ಪಲ್ಲ ಬುಡೆ. ಬಿಡ್ತಾರೆ ಎಲ್ಲ ಬಿಡ್ತಾರೆ. ನಿಮ್ಮನ್ನ ನಂಬ್ಕೊಂಡು ಮದುವೆ ಮಾಡ್ಕೊಂಡಲ್ಲ ಬಿಟ್ಬಿಡ್ತಾರೆ. ಹೇಳಿ ನಿಮ್ಗೆ ಎಲ್ಲನೂ ನಂದೊಂದು ಒಳ್ಳೆ ಕುರ್ಮ ಆಗೋಗ್ಬಿಟ್ಟು ನಂದಂತೂ ನೀನು ಕಟ್ಕೊಬಿಟ್ಟು ನಿನ್ನ ತಮ್ಮ ಏನೋ ಭರವಸೆ ಕೊಟ್ಟಿದ್ದಕ್ಕೆ ಇಲ್ಲಿದ್ದೀನಿ. ಇಲ್ಲ ಅಂತಂದ್ರೆ ಕಿತ್ಕೊಂಡು ಹೊಂಟೋಯ್ತಿದ್ದೆ ನಾನಂತೂ. ನೋಡಿ ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನೀವು ಹೇಳಿದ ಮಾತುಗೆ ನಾ ಹೇಳಿದ ಮಾತಂಗೆ ನಡ್ಕೊಳ್ಳಿಲ್ಲ ನನ್ನ ಮನೆಗೆ ಇರಕ್ಕಿಲ್ಲ ಅಷ್ಟೇ ನೀನಿಯ. ತಮ್ಮ ನೀನಂತೂ ನನ್ನ ಪಾಲಿನ ದೇವ್ರು ಕಣಪ್ಪ. ದೇವ್ರಣ್ಣ ನೀನು ನನ್ನ ಪಾಲಿನ ದೇವ್ರು. ಇಲ್ಲ ಅಂದಿದ್ರೆ ನನ್ನ ಮಾನ ಮರವದಿ 3 ಕಾಸು ಕಾರಾಜ ಹೋಗ್ಬಿಟ್ಟಿರೋದು. ಅಣ್ಣ ಊರಾಗೆಲ್ಲ ರಾಮ ಲಕ್ಷ್ಮಣ ಅಂತಾರೆ ನನ್ನ ಅಂತದ್ರಾಗ ನಾನು ನಿನ್ನ ಪರ ಇರಲಿಲ್ಲ ಅಂತಂದ್ರೆ ಅದು ಹೆಂಗೆ ಹೇಳೋಣ? ಅಯ್ಯೋ ಬಿಡು, ಇವಾಗ ಅದೆಲ್ಲ ಯಾಕೆ ತಲೆ ಕೆಡಿಸ್ಕೊಂಡಿಯಾ? ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹೇಳ್ದಲ್ಲ 2 ವರ್ಷದ ಮಟ್ಟಿಗೆ ನಿನಗೆ ಮನೆ ಬರ್ಕೊಡ್ಬೇಕು ಅಂತ ಹೇಳ್ಬಿಟ್ಟು 2 ವರ್ಷಕ್ಕೆ ಕರೆಕ್ಟಾಗಿ ನಿಂಗೆ ಮನೆ ಬರ್ಸ್ಕೊಡ್ತೀನಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿನ್ನಂತ ತಮ್ಮ ಎಲ್ರಿಗೂ ಸಿಗಕ್ಕಿಲ್ಲ ಬಿಡಪ್ಪ. ನಿನ್ನಂತ ತಮ್ಮ ಎಲ್ರಿಗೂ ಸಿಕ್ಬಿಟ್ರೆ ಯಾರು ಅಣ್ಣ ತಮ್ಮಂದಿರ ದಯದಿಗಳಾಗದೇ ಇಲ್ಲ. ನಿನ್ನಂತ ಸಿಕ್ಬಿಟ್ರೆ ನೀನು ಎಂಟ್ರೇನಿಯೇ ಸರಿ ಇಲ್ಲ. ಸರಿ ಬಿಡು, ಈಗೋಸಿ ಸಮಾಧಾನ ಆಯ್ತು ನನಗಂತೂ. ಸರಿ, ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ತಲೆ ಕೆಟ್ಟೋಗ್ಬಿಟ್ಟೈತೆ, ಒಂಚೂರು ಓಡಾಡ್ಕೊಂಬಿಟ್ಟು ಬರ್ತೀನಿ. ನಿಮ್ಮ ಹೊತ್ತಿಗೆ ಅಡುಗೆ ಮಾಡೈತೆ ತಿನ್ಕ. ಓ ಅಣ್ಣ ನೀನು ತಿನ್ನು. ಬೇಡ ಬೇಡ ಬೇಡ, ನಾನು ತಿನ್ಕತೀನಿ. ಬಂದು ನೀನು ತಿನ್ಕ. ಸರಿ ಆಯ್ತಣ್ಣ. ಏನಪ್ಪ ಸಿದ್ದು ಹೋಗೇ ಇಲ್ಲ ನೆನ್ನೆಯಿಂದ ಇಲ್ಲೇ ಇದ್ಬಿಟ್ಟಿದ್ಯಾ? ನಿನ್ನ ಎಂಡ್ರು ಬೇಜಾರು ಮಾಡ್ಕೊಳಕ್ಕಿಲ್ವೇನು? ಆ ಮನೆಯಾಳಿ ಹೆಸ್ರು ಕೇಳಕ್ಕಾಗಿಲ್ಲ ನನಗೆ ಸುಮ್ಮನಿರೋತ್ಗೆ. ಅಯ್ಯೋ ನನಗಂತೂ ಸಾಕಾಗೋಗ್ಬಿಟ್ಟೈತೆ ಅವಳು ಮಾತು ಕೇಳಿ. ಇವಾಗ ಅದಕ್ಕೆ ನನ್ನ ಪಾಡು ನಾನು ಇರೋದು. ಅಯ್ಯೋ ಬಿಡಿ, ಇಲ್ಲೇ 1-2 ದಿನ ಇದ್ರೆ ಏನಾಗಕ್ಕಿಲ್ಲ. ಹೌದಾ? ನಿನಗೂ ಪದ್ದಿಗೂ ಹಾಕ್ಬರಕ್ಕಿಲ್ವೇನು? ಹಂಗಾರೆ ಗಂಡ ಹೆಂಡ್ರು ದೂರ ಹೋಗ್ಬಿಟ್ರಾ? ಹಂಗೇನಿಲ್ಲ, ಏನೋ ಒಂದು ಮಾತಿಗೆ ಹೊಸಿ ಜಗಳ ಆಗೋಗ್ಬಿಟ್ಟೈತೆ ನನಗೂ ಅವಳಿಗೆ ಅಷ್ಟೇನೇನಿಯ. ಪದ್ದಿ ಆಗ್ಬೇಕಾಗಿದ್ದೇನೆ ನಿನಗೆ. ಭಾಳ ನಿಗ್ರಾಡ್ತಿದ್ದಲ್ಲ ನನ್ನ ಗಂಡ 2ನೇ ಮದುವೆ ಮಾಡ್ಕೊಂಬಂದವನೆ ಅಂತ ಹೇಳ್ಬಿಟ್ಟು. ಇವತ್ತು ನೋಡು ನಿನ್ನ ಗಂಡ ನಿನ್ನ ಬಿಟ್ಬಿಟ್ಟು ನಮ್ಮನಿಗೆ ಬಂದ್ಬಿಟ್ಟವನೆ, ದೂರ ಆಗೋಗ್ಬಿಟ್ಟವನೆ. ನಂಗೆ ಅದೇ ನೆನೆಯ ಖುಷಿ. ಎಷ್ಟು ದಿನ ಬೇಕು ಅಷ್ಟು ದಿನ ಇಲ್ಲೇ ನೀ ಇರಪ್ಪ, ನನಗೇನು ಬೇಜಾರಿಲ್ಲ. ಎಷ್ಟು ದಿನ ಬೇಕಾದ್ರೂ ಇರು. ಅಯ್ಯೋ ತಗೊಳಪ್ಪ, ಮೊಸರನ್ನ ಮಾಡ್ಕೊಬಿಟ್ಟು ಬಂದೀನಿ, ತಿಂತಗ. ಏನಿವತ್ತು ಪೆಸಲ್ಲ ಮೊಸರನ್ನ ಮಾಡ್ಬಿಟ್ಟಿದ್ಯಲ್ಲ? ಅಯ್ಯೋ ತಗೊಳಪ್ಪ ತಗ. ಅಯ್ಯೋ ಅದು ಮೊಸರು ಪಕ್ಕದ ಮನೆಯವ್ರ ದೋಸೆ ಇದಿತ್ತಂತೆ, ಆಗ ಶಾನೆ ಕೊಟ್ಬಿಟ್ಟಿದ್ರು. ಮೊಸರು ಮಾಡ್ಬಿಟ್ಟಿದ್ನ, ಅದಕ್ಕೆ ಇನ್ನು ಯಾಕೆ ಸುಮ್ಕೆ ವೇಸ್ಟ್ ಆಗೋದು ಅಂತ ಹೇಳ್ಬಿಟ್ಟು ಮೊಸರನ್ನ ಮಾಡಿವ್ನಿ. ತಿನ್ಕೊಳ್ಳಿ. ಇವತ್ತಂತೂ ಮೊಸರನ್ನ ಮಜ್ಜಿಗೆ ಅನ್ನ ಎಲ್ಲದಕ್ಕೂ ಜೋರು ಆರಾಮಾಗಿ ತಿನ್ಕೊಬಿಡ್ಬೋದು. ಅಪ್ಪ ಇಷ್ಟು ದಿನಕ್ಕೆ ಇವತ್ತನ ಮೊಸರನ್ನ ತಿಂತಾ ಇದೀವಲ್ಲ, ಅದೇ ನೆನೆಯ ಖುಷಿ. ಅದಕ್ಕೆ ಯೋಳ್ಸಿದ್ದು ಅಲ್ಲ, ನೆನೆ ಮಧ್ಯಾಹ್ನನೂ ಹಾಲು ಅನ್ನ ಕೊಟ್ರಿ. ರಾತ್ರಿ ನೋಡಿದ್ರೆ ಅನ್ನಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಕೊಟ್ರಿ. ಒಂಚೂರು ಹಾಲು ಕೊಟ್ಬಿಟ್ಟು ಕಳ್ಸ್ಕೊಂತಿನ್ರಿ ಅಂತಂದ್ರಿ. ಇವಾಗ ನೋಡಿದ್ರೆ ಮೊಸರನ್ನ ತಿನ್ನಿಸ್ತಾ ಇದ್ದೀರಾ. ನಿಮ್ಮ ಈ ಮನೆಗೆ ಚಿತ್ರಾನ್ನ, ಪಲಾವು, ಉಪ್ಪಿಟ್ಟು, ಪೂರಿ ಅವೆಲ್ಲ ಅಯ್ಯೋ ಮಾಡ್ತೀವಿ ಕಣಪ್ಪ. ಉಗಾದಿ ಹಬ್ಬಕ್ಕೆ, ಶಿವರಾತ್ರಿ ಅದು ಉಪವಾಸ ಬಿಡ್ತೀವಲ್ಲ, ಬ್ಯಾಳಿಗಿಕ್ಕೆ ಮಾಡ್ತೀವಿ, ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತೀವಿ, ಎಲ್ಲದಕ್ಕೂ ಮಾಡ್ತೀನಲ್ಲ. ತಿನ್ನು ಸುಮ್ಮನೆ ಕುಂತ್ಕೊಂಡ್ರೆ ಸೋಂಬೇರಿ ಆಗ್ಬಿಡ್ತೀವಿ ಕಣಪ್ಪ. ಆ ಪೊತ್ತಕ್ಕೆ ಸರಿಯಾಗಿ ಪಾಠ ಕಳಿಸಿವಂತೆ. ಮನೆಗೇನು ಹೋಗ್ಬೇಡ, ಇಲ್ಲೇ ಕೆಲಸಕ್ಕೆಲ್ಲ ನಾವು ಹೋಗು ಸರಿನಾ? ಸರಿ, ಅಡುಗೆ ಮನೆಗೆ ಹೋಗಿ ಕೆಲಸ ಐತೆ, ಬರ್ತೀನಿ. ಯಾಕಪ್ಪ ಮೈದ ಭಾಳ ಆಶ್ಚರ್ಯವಾಗಿ ನೋಡ್ತಾ ಇದೀಯಾ? ಅದಕ್ಕೆ ಅಲ್ಲ, ಉಪ್ಪಿಟ್ಟು, ಚಿತ್ರಾನ್ನ, ಪಲಾವು, ದ್ವಾಸೆ ಅವೆಲ್ಲನೂ ನೀವು ಮಾಡೋಕ್ಕಿಲ್ವಾ ಮನೆಗೆ? ನಾನು ಮಾಡ್ತಾ ಇದ್ದೆ ಕಣಪ್ಪ, ರುಚಿಯಾಗಿ ಹಾಕ್ಕೊಂಡು ತಿಂತಾ ಇದ್ದೆ. ಆದರೆ ಏನು ಮಾಡನಿ, ಈಗ ಇವಳು ಬಂದ ಮೇಲೆ ಎಲ್ಲ ಉಲ್ಟಾ ಪಲ್ಟಾಗೋಯ್ತು. ಕಂಜೂಸಿ ಅಂದರೆ ಕಂಜೂಸಿ. ಅದೇನೋ ಊರಿಗೆ ನಿನಗೆ ಸಾವುಕಾತಿ ಆಗ್ಬೇಕಂತೆ, ಅದಕ್ಕೆ ಈಗ ನಮ್ಮನ್ನು ಗೊಳಾಡಿಸ್ಕೊಂಡು ಕೂಳಾಗ್ತಿದ್ದಂಗೆ ಅವಳೆ. ಏನು ಮಾಡನಿ, ಹಣೆ ಬರಹ ಸರಿ ಇಲ್ಲ. ಪ್ರಮಾಣ ಮಾಡಿಬಿಟ್ಟಿದ್ದೀವಿ, ನೀನೇ ಅಡುಗೆ ಮಾಡಾಕಬೇಕು, ನಾವೆಲ್ಲ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲೇ ನೆನೆಯ ಸುಮ್ಕೆ ಇದ್ದೀವಿ. ಒಂದಿನ ಬೇಜಾರಾದರೆ ಹೋಟ್ಲಾಗ ಹೋಗಿ ತಿನ್ನೋದು, ಸುಮ್ಕಾಗೋದು ಅಷ್ಟೇ. ಒಂದು ಟೈಮ್ ಇಲ್ಲಿ ತಿಂದರೆ 2 ಟೈಮ್ ಹೋಟ್ಲಾಗ ತಿನ್ನೋದು, ಇಲ್ಲ ಅಕ್ಕಪಕ್ಕದವ್ರ ಮನೆಗೆ ತಿನ್ನೋದು. ಹೆಂಗೋ ಮಾಡೋ ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ನಮ್ಮಮ್ಮನೂ ಇವಳು ಊಟ ತಡಿಯೋಕ್ಕಾಗ್ತಿದ್ದಂಗೆ ನಮ್ಮಮ್ಮ ನಮ್ಮ ಮನೆ ಬಿಟ್ಟೆ ನೆನೆಯ ಹೊಂಟೋಯ್ತು. ನೀನು ಇಲ್ಲೇ ಇತ್ತೀನಿ, ಪೊದ್ದು ಮನೆಗೆ ಹೋಗಲ್ಲ ಅಂತ ಹೇಳ್ದಲ್ಲ, ರೂಢಿ ಆಯ್ತದ ಬಿಡು. ಅಂದರೆ ಇನ್ನು ಮ್ಯಾಲ ದಿನ ಇದೇ ಥರನೇ. ಇದೇ ಥರನೇ ನಿಮ್ಮ ಹೊತ್ತಿಗೆ ಅಂದರೆ ನನ್ನ ಸೌತಿ ಕೋಟ್ಯಾಧೀಶ್ವರಿ ಆಗಂಟನೂ ಇದೇ ಥರನೇ. ಅದೇನು ಸಾವುಕಾತಿ ಆಗೋ ಬುದ್ಧಿನೋ ಏನೋ. ನನಗೂ ಹೊತ್ತು ಬೇಜಾರಾಗಿ ಹೀಗಳೋದು ಇಲ್ಲ, ಏನೂ ಇಲ್ಲ. ನಕ್ಕೊಂಡು ಓಡಾಡ್ಕೊಂಡು ಇರ್ತೀನಿ ಅಷ್ಟೇ ನೆನೆಯ. ಅಯ್ಯೋ ರಾಮ, ನಾನು ಎಲ್ಲರೂ ಪೊದ್ದುನೇ ಮೇಲಾಗಿತ್ತಲ್ಲ. ಯಾವಾಗೂ ಬಿಸಿ ಬಿಸಿ ಬಸ್ಸಾರು, ಮುದ್ದೆ, ಕೋಳಿ ಸಾರು, ವಾರಕ್ಕೊಂದಿನ ಕೋಳಿ ಸಾರು, ಮಟನ್ ಅಂತೆ ಎಲ್ಲನೂ ಮಾಡೋಳು. ತಿಂಡಿಗಂತೆ ನೀರು ದೋಸೆನಂತೆ ಎಲ್ಲ ಮಾಡೋಳು. ಇಲ್ಲಿಗೆ ಬಂದ್ಬಿಟ್ಟು ಮೊಸರನ್ನ ತಿನ್ನೋ ಗತಿ ಬಂತಲ್ಲಪ್ಪ. ನೆನ್ನೆಯಿಂದಲೂ ತಿಂದು ನಾಲ್ಗೆನೇ ಕೆಟ್ಟು ಕೆರಡ್ಬಿಟ್ಟೈತೆ. ಅಂದರೆ ನಮ್ಮ ಅಣ್ಣಯ್ಯ ಹೋಗಿದ್ದು ಹೋಟ್ಲಾಗ ತಿನ್ನೋಕ್ಕೆ ಅಂತಲೇ ಅನ್ನಿಸ್ತದೆ. ಇನ್ನೇನು ಮಾಡೋಕ್ಕಾಯ್ತದೆ?
ಪಾಲುಗೆ ಬಂದಿನ ಪಂಚಾಮೃತ ಇದನ್ನೇ ತಿನ್ಕೋಬೇಕು. ನನ್ನ ಎಂಡ್ರು ಪೊದ್ದಿ ನಾನಿಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಗುಳ ಆಡ್ತಾವಳು ಒಂದ್ಕಿತ ನೋಡ್ಕೊಂಬಿಟ್ಟನ ಬರೋಣ ಇರು. ಏನ್ ಪದ್ದಿ ಇವತ್ತು ವಿಶೇಷ ಕಾಯೊಬ್ಬಟ್ಟು ಮಾಡ್ಬಿಟ್ಟಿದ್ಯಲ್ಲ, ಏನು ವಿಶೇಷ? ಎಲ್ಲ ಇವಳ ನಾನಿಲ್ಲ ಅಂತ ಹೇಳ್ಬಿಟ್ಟು ಗೊಳು ಅಂತ ಹೊತ್ಕೊಂಡು ಕುಂತಿರ್ತಾಳೆ ಅಂತಂದ್ರೆ ಈ ಪಾರಕ್ಕನ ಜೊತೆ ಏನ್ ಮಾಡ್ತಾವಳೆ? ನಮ್ಮ ಅಮ್ಮ ಬಂದಿತ್ತಲ್ಲ, ನಮ್ಮಮ್ಮ ಶಾನೆ ಕಾಯಿ ತಕೊಂಬಂದ್ಬಿಟ್ಟೈತೆ. ಎಲ್ಲ ದೇವ್ರ ಪೂಜೆಗೆ ಹೋಗಿತ್ತಂತೆ, ಅದಕ್ಕೆ ಒಂದು 4 ಕಾಯಿ ತಂದ್ಬಿಟ್ಟಿತ್ತಪ್ಪ ಸುಮ್ಕೆ ನೀವು ಹೊಡೆದಿರೋ ಕಾಯ. ಅದಕ್ಕೆ ನಾನು ಇನ್ನೇನು ಮಾಡಲಿ, ಸುಮ್ಕೆ ನೀವು ವೇಸ್ಟ್ ಆಗೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೂ ತಿಂತದೆ ಅಂತ ಹೇಳ್ಬಿಟ್ಟು ಈಗ ಕಾಯೊಬ್ಬಟ್ಟನ್ನ ಮಾಡ್ಬಿಟ್ಟು ಮಡಗಿದೆ. ಇನ್ನೇನು ನೀನು ಬಂದಲ್ಲ, ಅದಕ್ಕೆ ನಿಂಗೂ 2 ಹಾಕ್ಕೊಟ್ಟಿದ್ದೀನಿ, ತಿನ್ನು, ಸಂಡಾಕ್ ಮಾಡಿದ್ದೀನಿ. ರುಚಿಯಾಗೈತೆ. ನಮ್ಮ ಅಮ್ಮನೂ ಬಂತಲ್ಲ, ಚೆನ್ನಾಗೆಲ್ಲ ಪಾಕ ಎತ್ಕೊಟ್ಟು ಮಾಡ್ತು, ಸಂಡಕೈತೆ. ಎಲ್ಲ ಇವಳ ಇಲ್ಲಿ ನನ್ನ ಗಂಡ ಇಲ್ಲ ಅಂತ ಹೇಳ್ಬಿಟ್ಟು ಇವಳು ಕೊರಗ್ತಾವಳೆ ಅಂತ ಅಂದ್ಕೊಂಡ್ರೆ ಆರಾಮಾಗಿ ಒಬ್ಬಟ್ಟು ತಿಂತಾವಳಲ್ಲ. ನಾನು ನೋಡಿದ್ರೆ ಮೊಸರನ್ನ, ಅಯ್ಯೋ ಮೊಸರನ್ನ ತಿಂದು 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 ಕಣ್ಣಾಗೆ ರಕ್ತನೇ ನೀ ಬಂದ್ಬಿಡ್ತದೆ ಅನ್ನಿಸ್ತದೆ. ಇವಳು ನೋಡಿದ್ರೆ ರುಚಿಯಾಗಿ ಒಬ್ಬಟ್ಟು ಮಾಡ್ಕೊಂಡು ತಿಂತಾವಳಲ್ಲ. ಇವಳಿಗೊಂದಿಷ್ಟು ಗಂಡ ಬಂದಿಲ್ಲ ಅನ್ನೋ ಒಂದಿಷ್ಟು ಪಶ್ಚಾತ್ತಾಪನೂ ಇಲ್ವಲ್ಲ ಇವಳಿಗೆ. ಎಲ್ಲರೂ ಇವಳ ಸರಿ ನೀನಿಯ ಕಲ್ ಮನ್ಸಿನೋಳು ಇವಳಂತೂ. ನೀನೊಂಥರ ಧೈರ್ಯವಂತೆ ಬಿಡ್ಬೋದು ಅಲ್ಲ, ಗಂಡ ಮುನಿಸ್ಕೊಂಡು ಮನೆಗೇನಿಯ ಬಂದಿಲ್ಲ ನೆನ್ನೆಯಿಂದನೂ, ಆದ್ರೂ ನೀನು ಆರಾಮಾಗಿದೆಯಾ ನೋಡು, ತಲೆನೇನಿಯ ಕೆಡಿಸ್ಕೊಳಕ್ಕಿಲ್ಲ. ಬ್ಯಾರ್ಯಾರಾಗಿದ್ರೆ ಗೊಳೋ ಅಂತ ಹೊತ್ಕೊಂಡು ಕುಂತ್ಬಿಟ್ಟಿರತ್ತ. ಅಯ್ಯೋ ನನ್ನ ಗಂಡ ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನೀನು ಹೊಳೋದು ಇಲ್ಲ ಮಾಡೋದು ಇಲ್ಲ, ಕಾಯೊಬ್ಬಟ್ಟು ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿದೆಯಾ. ಇದ್ರೇನೇನಿಯ ನಿನ್ನಂಗಿದ್ ಬಿಡ್ಬೇಕು ನೋಡತ್ಲಾಗೆ. ಅಯ್ಯೋ ನಂದೇನ ತೆಪ್ಪಿದ್ದು, ನಾನು ತೆಪ್ಪು ಮಾಡಿದ್ದು, ನನ್ನ ಗಂಡ ನನ್ನ ತೆಪ್ಪುಗೆ ಬೇಜಾರು ಮಾಡ್ಕೊಂಡು ಬಿಟ್ಟೋಗಿದ್ರೆ ನನಗೂ ಪಶ್ಚಾತ್ತಾಪ ಆಗೋದು, ಬೇಜಾರು ಆಗೋದು ಪಾರಿ. ಮಾಡ್ರದು ಅಲ್ಕ ಕೆಲಸ ನನ್ನ ಮಗ. ನಿನಗೂ ಗೊತ್ತು ಈ ಮನೆ ಎಷ್ಟು ಕಷ್ಟಪಟ್ಬಿಟ್ಟು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು, ಈ ಮನೆಯ ಇಲ್ದಿರಂಗೆ ಮಾಡ್ಬಿಟ್ಟು ಯಾವಳ ಸಂಸಾರನ ಉದ್ಧಾರ ಮಾಡೋಕ್ಕೆ ನಾನು ಬಿಟ್ಕೊಡ್ಬೇಕು ಅಂತಂದ್ರೆ ಗಂಡನ ಬೇಕಾದ್ರೆ ಬಿಟ್ಕೊಟ್ಬಿಡ್ತೀನಿ. ನಾನಂತೂ ಮನೆಗೇನೆಲ್ಲ ಬಿಟ್ಕೊಡಕ್ಕಿಲ್ಲ ಪಾರಿ. ಅದೇನಾಯ್ತದೋ ಆಗಲಿ, ಬರ್ಲಿಲ್ಲ ಅಂದ್ರೆ ಅಲ್ಲೇ ಬಿದ್ದಿರ್ಲಿ, ನನಗೇನಂತೆ, ನನಗೇನು ಒಬ್ಳಿಗೆ ಜೀವನ ಮಾಡೋದೇನು ಕಷ್ಟ ಆಯ್ತದೇನು? ಎಂಥದ್ದು ಕಷ್ಟ ಆಗಕ್ಕಿಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಂಡಿದ್ದಂಗೆ ಆರಾಮಾಗಿ ಇವನಿ ಬಂದ್ರೆ ಬರ್ಲಿ ಹೋದ್ರೆ ಹೋಗ್ಲಿ, ನನಗೇನಂತೆ. ನೀನು ತಿಂತೀನಿ ಸುಮ್ಕೇನಿ, ಶಾನೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅಯ್ಯೋ ರಾಮ, ಇವಳು ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಬಂದರೂ ಅಷ್ಟೇ ಬಿಟ್ರು ಅಷ್ಟೇ, ಬಂದು ನಾನು ಕಾಲಿಡ್ಕೊಂತಾಳೆ ಬರ್ರಿ ಅಂತ ಹೇಳ್ಬಿಟ್ಟು ಅಂತ ನಾನು ಆಸೆಗಿದ್ರೆ ಇವಳು ಒಬ್ಬಟ್ಟು ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಅವಳಲ್ಲ. ಅಯ್ಯೋ ಈಗೇನು ಮಾಡೋದು? ಇವಳ ಹತ್ರ ಒಂದು ಕಿತ್ತ ಹೋಗ್ಬಿಟ್ಟು ಮಾತಾಡ್ಬಿಡ್ಲಾ, ಆಸ್ತಿ ಬರ್ಕೊಡು ಅಂತ ಹೇಳ್ಬಿಟ್ಟು. ಅಣ್ಣ ಹಿಂಗೆ ಮನೆ ಬರ್ಕೊಟ್ಬಿಡೋಣ, ನಮಗೂ 2 ಎಕರೆ ಹೊಲನೂ ಹಂಗೆ ಐತಲ್ಲ, 2 ವರ್ಷಕ್ಕೆ ಬರ್ಕೊಟ್ಬಿಡ್ತಾನೆ ಅಂತ ಕೇಳಲ್ಲ. ಮುಗಿತಾಳೇನೋ ಇರು, ನಂದು ಐತಲ್ಲ ಅರ್ಧ ಪಾಲು. ಅಯ್ಯೋ ನಿನ್ನ ಗಂಡಂಗೆ ಏನು ಬಂತು ದೊಡ್ಡರೋಗಬ್ಬ, ನೆಟ್ಗೆ ಇರೋ ಸಂಸಾರನ ಅವನಷ್ಟು ಅವನೇನಿ ಮಾಳ್ಗಿಡ್ಕೊಂಡು ಹಾಳು ಮಾಡ್ಕೊಂತವನಿ. ಅಣ್ಣಯ್ಯ ಅಂತ ಹೋಯ್ತಾನೆ. ಅಣ್ಣಯ್ಯ ನೀನು ಇಕ್ತಾನೆ ಗಂಡ್ಲು ಕಟ್ಟಿಗೆ ನೋಡ್ತಾ ಇರು. ಅವಳೇನು ಸೊರಿಯವಳೆ ಅಂತ ಅನ್ಕೊಂಡ, ಸೊರಿಯವಳೆ ಅನ್ಕೊಂಡ. ದುಡ್ಡಿನ ಪಿಸಾಚಿನಂತೆ, ಕೂಳ್ ನೆಟ್ಗೆ ಹಾಕಕ್ಕಿಲ್ವಂತೆ, ಮನೆಯವ್ರಿಗೆ ಕೂಳು ನೀರು ಕೊಡಕ್ಕಿಲ್ವಂತೆ, ಅಂತ ಪಿಸಾಚಿನಂತೆ ಅವಳು. ಅಂತೊಳತ್ರ ಬಾಳಕಾಯ್ತದ ಪದಿ ಆಯ್ತದ ಹೇಳು. ಅಯ್ಯೋ ಅನ್ಬೋಸ್ಕೊಂಡು ಸಾಯ್ಲೇಳು. ಮೊಮ್ತಿ ಹೋಟ್ಲಾಗ ಬಂದ್ಬಿಟ್ಟು ಊಟ ಮಾಡ್ತಾಳಂತೆ. ಅಲ್ಲಿ ರಾಮಕ್ಕ ಹೋಟ್ಲಿಕ್ಕೊಳಲ್ಲ, ಅಲ್ಲಿ ಹೋಟ್ಲಿಗೆ ಬಂದ್ಬಿಟ್ಟು ಊಟ ಮಾಡ್ತಾಳಂತೆ. ಅಲ್ಲಿ ಎಲ್ರಿಗೂ ಹೇಳ್ಕೊಂಡವಳೆ. ಅವಳು ಏನು ಅಂತಂದ್ರೆ ನನ್ನ ಗಂಡ ಹೆಂಗನ ಆಳ್ಬಿದ್ದೋಗ್ಲಿ, ಹುಟ್ಟ ಮಗಿಗೆ ಸುಮ್ಕಿನ್ನಿಯ ಹೆಂಗನೂ ಆಸ್ತಿ ಮನೆ ಸಿಗ್ತದೆ ಅಂತ ಆಸೆಯಿಂದ ಅವಳು ಅಷ್ಟೇ ಮೊಮ್ತಿ. ಇಲ್ಲ ಅಂದರೆ ಅವಳೇ ನಿಂತಿದ್ಲ, ಅವಳು ಇತ್ತಿರ್ಲಿಲ್ಲ. ಇನ್ನು ಎಲ್ಲೆಲ್ಲಿ ಹೋಗ್ಬಿಡ್ತದೋ ಏನೋ. ಹೆಂಗನ ಮಾಡ್ಕೊಂಡು ಆಳ್ಬಿದ್ದೋಗ್ಲಿ ಬಿಡು, ನನಗೇನಂತೆ ಹೆಂಗನ ಮಾಡ್ಕೊಂಡು ಆಳ್ಬಿದ್ದೋಗ್ಲಿ. ನಾನಾಯ್ತು, ನಮ್ಮ ಮನೆ ಆಯಿತು, ನನ್ನ ಸಂಸಾರ ಆಯಿತು ಅನ್ನಂಗೆ ಇದ್ಬಿಡ್ತೀನಿ. ನನ್ನ ಗಂಡ ಹೋದ್ರು ನಾನೇನು ಚಿಂತೆ ಮಾಡೋಕ್ಕಿಲ್ಲ, ನ್ಯಾಯವಾಗಿದ್ದೀನ ಅಷ್ಟೇನಿಯ ಸಾಕು ನನಗೆ. ನನ್ನ ಗಂಡ ಬಂದ್ರೆಷ್ಟು ಹೋದ್ರೆಷ್ಟು, ಅಣ್ಣಯ್ಯ ಅನ್ಕೊಂಡು ಅಲ್ಲೇ ಹೋಗ್ಲಿ ಪರಿ. ನಾನಿವತ್ತು ಅಣ್ಣಯ್ಯ ಪಣ್ಣಯ್ಯ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ನಾನು ನಾಳೆಗೆ ಭಿಕ್ಷೆ ಎತ್ತಕ್ಕಾಯ್ತದ ಹೇಳು? ಭಿಕ್ಷೆ ಎತ್ತಕ್ಕಾಯ್ತದ? ಆಗಕ್ಕೆ ಸಾಧ್ಯನೇ ಇಲ್ಲ. ನಾನಂತೂ ಬದಲಾಗೋದಿಲ್ಲ, ಏನೂ ಇಲ್ಲ. ಯಾವನ್ ಬಂದು ಕೇಳಿದ್ರು ಅಷ್ಟೇ, ಯಾವಳು ಬಂದು ಕೇಳಿದ್ರು ಅಷ್ಟೇ. ಇವಳಜ್ಜಿನ ಬೊಡಿಯ, ಇವಳಿಗೆ ಎಷ್ಟು ದುರಂಕಾರ ಇರಬೇಡ ಇವಳಿಗೆ. ಅಲ್ಲ, ನಾನು ಹೋದ್ರೂ ಪರವಾಗಿಲ್ಲ, ಮನೆ ಬೇಕು ಅಂತ ಹೇಳ್ತಾಳಲ್ಲ ಇವಳು. ನನಗೇನು ಮನೆಯಾಗ ಅಕ್ಕಿಲ್ವ ನನಗೆ? ನನಗೇನು ಅಕ್ಕಿಲ್ವೇನು ಮನೆಗೆ? ಮಾಡ್ಬೇಕು ಇವಳಿಗೆ ಸರಿಯಾಗಿ. ಹೋಗಿ ನಮ್ಮ ಅಣ್ಣಂಗೆ ಒಂದು ಮಾತು ಹಂಗೆ ಹೇಳ್ತೀನಿ, ಹಿಂಗೆ ಹೇಳ್ತಾವಳು ಇವಳು ಅಂತ ಹೇಳ್ಬಿಟ್ಟು. ನೋಡೋಣ ನಮ್ಮ ಅಣ್ಣನ ಮೊತ್ತಿಗೆ ಏನಾರು ಐಡಿಯಾ ಕೊಡ್ತಾರೇನೋ, ಕೇಳ್ಬಿಟ್ಟು ಬರ್ತೀನಿ. ಇವಳು ನಾನು ಇಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂದಮೇಲೆ ನಾನು ಯಾಕೆ ಇವಳ ಬಗ್ಗೆ ತಲೆ ಕೆಡಿಸ್ಕೋಬೇಕು? ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ನಾನು ಕೆಡಿಸ್ಕೊಳಕ್ಕಿಲ್ಲ. ಹೀರು ಹೋಯ್ತೀನಿ, ನಮ್ಮ ಅಣ್ಣಂಗೆ ಹೇಳ್ಬಿಟ್ಟು ಬರ್ತೀನಿ. ನಾನು ನನ್ನ ಗಂಡನ ಭಾಳ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡೆ ಪಾರಿ. ಆದರೆ ನಾವು ನಮ್ಮ ಸಂಸಾರ ಅನ್ನಂಗೆ ಇರಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಹೋಯ್ತಾನೆ ಕಂಡವರು ಕೊಡ್ತೀನಿ ಅಂದರೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳು? ನಿನಗೂ ಗೊತ್ತು ನಾನು ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಬತ್ತಾನ ಅವನು ಬರಲಿ, ಜೊತೆಗೆ ಚೆನ್ನಾಗಿರೋನು ಸಂಸಾರ ಮಾಡ್ಕೊಂಡು. ಬರೋಕ್ಕಿಲ್ವ? ಅವನು ಅಲ್ಲೇ ಇರಲಿ, ನಾನು ಇಲ್ಲೇ ಇರ್ತೀನಿ. ನಿಂಗೆ ಹಂಗೆ ಒಳ್ಳೇದು ಅನ್ಸುತ್ತೋ ಹಂಗೆ ಮಾಡ್ಬೋದಿ, ಅಷ್ಟೇ ಸಾಕು, ಅಷ್ಟೇಯ.